ಕಡೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸುವಂತಹ ಸಾಕಷ್ಟು ಬದಲಾವಣೆಯ ಪರ್ವದ ಜೊತೆಗೇನೆ ಯಾರು ಸಿಎಂ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೇನೆ ಈಗ ನಕ್ಸಲರು ಶರಣಾಗತಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಗೆ ಈಗಾಗಲೇ 6 ಜನ ನಕ್ಸಲರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ 6 ಜನ ನಕ್ಸಲರು ಶರಣಾಗ್ತಾ ಇದ್ದಾರೆ. ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ ಒಟ್ಟು 6 ಜನ ನಕ್ಸಲರು ಈಗ ಬಿಗಿ ಭದ್ರತೆಯಲ್ಲಿ ಕಾಕಿ ಅವರನ್ನ ಕರೆತಂದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಿಎಂ ಹಾಗೂ ಗೃಹ ಸಚಿವರ ನೇತೃತ್ವದಲ್ಲಿ ಇವತ್ತು ಶರಣಾಗ್ತಾ ಇದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಅವ್ರನ್ನ ಈಗಾಗಲೇ ಸಿಎಂ ಕಚೇರಿಗೆ ಕರೆತಂದಿದ್ದಾರೆ. ಮಾಜಿ ಸಚಿವೆ BT ಲಲಿತಾ ನಾಯಕ್ ಮತ್ತು ಹಿರಿಯ ಚಿಂತಕರ ಒಂದು ಪರಿಶ್ರಮದೊಂದಿಗೆ ಈಗಾಗಲೇ ಅವ್ರನ್ನ ಸಿಎಂಗೆ ಒಂದು ಅವರ ಕಚೇರಿಗೆ ಕರೆತಂದಿದ್ದಾರೆ ಅನ್ನೋದಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಮೋಸ್ಟ್ ವಾಂಟೆಡ್ ನಕ್ಸಲರು ಈಗಾಗಲೇ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ನಂತರ ಈ 6 ಜನ ತಲೆಮರೆಸ್ಕೊಂಡಿದ್ರು. ಈ 6 ಜನರಿಗೆ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿತ್ತು, ನೀವು ಶರಣಾಗಿ, ನಿಮ್ಮ ಯಾವುದೇ ಕೇಸ್ಗಳಿದ್ರು ಕೂಡ ಅದರ ಆಮೇಲೆ ನೋಡೋಣ, ಮೊದಲು ನೀವು ಶರಣಾಗಿ ಶಸ್ತ್ರಗಳನ್ನು ತ್ಯಾಗ ಮಾಡಿ, ಶಸ್ತ್ರಗಳನ್ನು ಕೆಳಗಡೆ ಬಿಡಿ, ಬಂದೂಕುಗಳನ್ನು ಕೆಳಗಡೆ ಬಿಡಿ ಅನ್ನುವಂತಹ ಮಾತುಗಳು ಸರ್ಕಾರದ ಕಡೆಯಿಂದನೇ ಬರ್ತಾ ಇತ್ತು. ಹಾಗಾಗಿ ಈಗ ನಕ್ಸಲರು ನೇರವಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಮುಂಡಗಾರು ಲತಾ, ಬಾಳೆಹೊಳೆಯ ವನಜಾಕ್ಷಿ, ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸ ಸಮೀಪ ಇರುವಂತಹ ಬಾಳೆಹೊಳೆ ವನಜಾಕ್ಷಿ, ಇನ್ನು ರಾಯಚೂರಿನ ಮಾರಪ್ಪ ಅರೋಲಿ ಮತ್ತು ಕೇರಳದ TN ಜೀಶಾ, ತಮಿಳುನಾಡಿನ K ವಸಂತ್. ಇಲ್ಲಿ ಕರ್ನಾಟಕ, ನಮ್ಮ 2 ನೆರೆಯ ರಾಜ್ಯಗಳಾಗಿರುವಂತಹ ತಮಿಳುನಾಡು ಮತ್ತು ಕೇರಳ, ಈ ಒಂದು ನಕ್ಸಲರ್ನ ಈಗ ಮುಖ್ಯ ವೇದಿಕೆಗೆ ಕರ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಪರಿಶ್ರಮ ಹಾಕಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳ ಪಾತ್ರವೂ ಕೂಡ ಇದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಮುಂಡಗಾರು ಲತಾ, ಅದ್ರ ಜೊತೆಗೆ ಕಳಸ ಸಮೀಪ ಇರುವಂತಹ ಬಾಳೆಹೊಳೆಯ ವನಜಾಕ್ಷಿ, ಇನ್ನು ದಕ್ಷಿಣ ಕನ್ನಡದ ಸುಂದರಿ ಕುತ್ಲೂರು, ರಾಯಚೂರಿನ ಮಾರಪ್ಪ ಅರೋಲಿ, ಕೇರಳದ TN ಜೀಶಾ ಸೇರಿದಂತೆ ತಮಿಳುನಾಡಿನ ವಸಂತ್, ಇವರನ್ನ ನಿರಂತರವಾಗಿ ಸಂಪರ್ಕ ಮಾಡಿ ಅವ್ರನ್ನ ಮುಖ್ಯ ವೇದಿಕೆಗೆ ಕರ್ಕೊಂಬರಲಿಕ್ಕೆ ಕೆಲವೊಂದಿಷ್ಟು ಸಮಿತಿ ಕೂಡ, ಅಂದರೆ ಈ ನಕ್ಸಲ್ ನಿಗ್ರಹ ಮಾಡಲೇಬೇಕು ಅನ್ನುವಂತಹ ಒಂದಿಷ್ಟು ಇಂಟೆನ್ಷನ್ ಇಟ್ಕೊಂಡಂತಹ ಸಮಿತಿಗಳು ಕೂಡ ಈಗಾಗಲೇ ಅವ್ರನ್ನ ಮುಖ್ಯ ವೇದಿಕೆಗೆ ಕರ್ಕೊಂಡ್ಬಂದಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಅವರು ಬಾಳೆಹೊನ್ನೂರಿನಿಂದ ಹೊರಟು ಹಾಸನ ಮುಖೇನವಾಗಿ, ಕುಣಿಗಲ್, ತುಮಕೂರು ಮುಖೇನವಾಗಿ ಈಗ ಬೆಂಗಳೂರು ತಲುಪಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಅವ್ರನ್ನ ಭೇಟಿ ಮಾಡಿಸ್ತಾರೆ ಪೊಲೀಸ್ನವರು. ಬಹಳ ಬಿಗಿ ಭದ್ರತೆಯೊಂದಿಗೆ ಕರ್ಕೊಂಡು ಬಂದಿರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಅವ್ರೇನು ಹಾಗೆ ಬಂದಿಲ್ಲ, ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಇವ್ರನ್ನ ನಾವು ಟೆರರಿಸ್ಟ್ ಥರ ಟ್ರೀಟ್ ಮಾಡೋಕ್ಕೂ ಆಗಲ್ಲ ನಕ್ಸಲರ್ನ. ಯಾಕೆಂದರೆ ಇವರ ಹಕ್ಕಿಗೋಸ್ಕರ, ಇವರ ಬದುಕು ಕಟ್ಕೊಳ್ಳೋಕ್ಕೋಸ್ಕರ, ತಿನ್ನೋ ಅನ್ನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು. ಹಾಗಾಗಿ ನಾವು ಹೋರಾಟವನ್ನು ಬೇರೆ ಮಾರ್ಗದಲ್ಲಿ ಮಾಡಲ್ಲ ಇನ್ನು ಮುಂದೆ ಅಂತ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ.